ಹಾಯ್ ಎಲ್ಲರಿಗೂ ನಮಸ್ಕಾರ. UPSC 2026 ಪ್ರಿಲಿಮ್ಸ್ ಎಕ್ಸಾಮ್ ಇನ್ನೇನು ಬಂತು, ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಮೇ 24ನೇ ತಾರೀಕಿಗೆ ಈ ಎಕ್ಸಾಮ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ನಿಮಗೆ ನನ್ನ ಅನುಭವದ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ. ಸೊ ನೀವು ಪ್ರಿಪೇರ್ ಆಗೋ ಟೈಮಲ್ಲಿ ನಾನು ಹೇಳುವಂತಹ ಕೆಲವೊಂದು ಅನುಭವದ ಮಾತನ್ನು ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಪ್ರಿಪ್ರೇಷನಲ್ಲಿ ಡೆಫಿನೆಟ್ಲಿ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ UPSC ಪ್ರಿಲಿಮಿನರಿ ಎಕ್ಸಾಮ್ಗೆ ಅಂತಲೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಇಡೀ ವರ್ಷದ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಬುಕ್ಕನ್ನು ಬಿಡ್ತಾರೆ. PT 365 ಹಾಗೆ PT ಸ್ಪೆಷಲ್ ಅಂತ ಅಂದ್ಕೊಂಡು ಒಂದೊಂದು ಇನ್ಸ್ಟಿಟ್ಯೂಟ್ಗಳು ಒಂದೊಂದು ಹೆಸರಲ್ಲಿ ಬಿಡ್ತಾರೆ. ನಾನು ನಿಮ್ಗೆ ಏನಂತ ಹೇಳ್ತೀನಿ ಅಂದರೆ, ನೀವು ರೆಗ್ಯುಲರ್ಲಿ ನ್ಯೂಸ್ ಪೇಪರ್ ಎಲ್ಲ ಓದ್ತಾ ಇದ್ದರೆ ಈ ಬುಕ್ಲೆಟನ್ನು ಓದೋ ಅವಶ್ಯಕತೆಯೇ ಇಲ್ಲ. ಇನ್ ಕೇಸ್ ನೀವು ಓದ್ತಾ ಇದ್ದೀರಾ ಅಂತ ಆದ್ರೂ ಪರವಾಗಿಲ್ಲ, ಒಂದು ಸಲ ನೋಡ್ಕೊಳ್ಳಿ. ಆದರೆ ಅದನ್ನೇ ಮತ್ತೆ ಇದೇ ಬುಕ್ಕನ್ನು ಓದ್ತೀರಾ, ಕಂಪ್ಲೀಟ್ ಮಾಡ್ತೀರಾ, ಮತ್ತು ಇದೇ ಬರುತ್ತೆ ಅಂತ ಅಂದ್ಕೊಂಡು ನೀವು ಬ್ಲೈಂಡಾಗಿ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. UPSC ಅಪ್ಲೈಡ್ ಬೇಸಿಸ್ ಕ್ವಶನನ್ನು ಕೊಡ್ತಾರೆ. ಸೊ ನೀವು ಬರೀ ಅದನ್ನೇ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಹೆಲ್ಪ್ ಆಗಲ್ಲ. ಸೊ ಒಂದು ಸಲ ನೋಡ್ಕೋಬೋದು, ಬಟ್ ರಿಪೀಟೆಡ್ಲಿ ಅದೇ ಬುಕ್ಕನ್ನು ಓದೋದು ಇದು ಖಂಡಿತವಾಗಿಯೂ ಒಳ್ಳೆಯ ಹವ್ಯಾಸ ಅಂತೂ ಅಲ್ವೇ ಅಲ್ಲ. ಸೊ ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, CSATಲ್ಲಿ ನೀವು ಇಂಗ್ಲೀಷ್ ಕಾಂಪ್ರಿಹೆನ್ಷನನ್ನು ಚೆನ್ನಾಗೇ ಮಾಡ್ತೀರಾ. ಅದೇ ನಿಮಗೆ ಒಂದು ಡೌಟ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಕ್ವಶನನ್ನು ನಾನು ಚೆನ್ನಾಗಿ ಮಾಡಿದರೆ ಹಾಗೆ ಆ್ಯಪ್ಟಿಟ್ಯೂಡ್ ಮಾಡಿದರೆ ನನ್ನ ಎಕ್ಸಾಮಲ್ಲಿ ಸರಿಯಾಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ನಾನು ಬರೀ ಇದನ್ನೇ ಫೋಕಸ್ ಮಾಡ್ತೀನಿ, ಕಾಂಪ್ರಿಹೆನ್ಷನನ್ನು ನಾನು ಬಿಡ್ತೀನಿ ಅಂತ ಎಷ್ಟೋ ಜನ ಅಂತಾರೆ. ದಯವಿಟ್ಟು ಈ ತಪ್ಪನ್ನಂತ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಗೊತ್ತಾ, ಕಾಂಪ್ರಿಹೆನ್ಷನ್ ಈಸಿನೂ ಇರುತ್ತೆ, ಎಲ್ಲ ಕಾಂಪ್ರಿಹೆನ್ಷನ್ ಕಷ್ಟ ಇರಲ್ಲ. ಸೊ ನಿಮಗೆ ಸೆಕ್ಯೂರ್ ಮಾಡಬೇಕು, 66 ಇದೆ ಅಂತ ಅಂದರೆ 75 ಟಾರ್ಗೆಟ್ ಹಾಕ್ಕೊಳ್ಳಿ. ಸೊ ನಿಮಗೆ 75+ ಮಾಡಬೇಕು ಅಂದರೆ ನೀವು ಕಾಂಪ್ರಿಹೆನ್ಷನ್ಗೂ ಫೋಕಸ್ ಮಾಡಿ, ಹಾಗೆ ಮೆಂಟಲ್ ಎಬಿಲಿಟಿ ಕ್ವಶನ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಹೀಗೆ ಎಲ್ಲದಕ್ಕೂ ಫೋಕಸ್ ಮಾಡಿ. ಸೊ ಓವರಾಲ್ ನೀವು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಲೈಕ್ GS ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, CSATಲ್ಲಿ 1-2 ಕ್ವಶನ್ ತಪ್ಪಾಗಿ ಅವರು ಇಡೀ ವರ್ಷ ಮನೆಯಲ್ಲೇ ಇರಬೇಕಾಗತ್ತೆ, ಅಂದರೆ ಮತ್ತೆ ಅಟೆಂಪ್ಟನ್ನು ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಇದನ್ನೇ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಳ್ಳೇಬೇಡಿ. ಕಾಂಪ್ರಿಹೆನ್ಷನಲ್ಲಿ ಚೆನ್ನಾಗಿರೋರು ಕ್ವಾಂಟಿಟೇಟಿವ್ ಎಬಿಲಿಟಿ ಕ್ವಶನ್, ಮೆಂಟಲ್ ಎಬಿಲಿಟಿ ಕ್ವಶನನ್ನು ಸಾಲ್ವ್ ಮಾಡಿ, ಆ್ಯಪ್ಟಿಟ್ಯೂಡ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ ಸಾಲ್ವ್ ಮಾಡೋರು ಕೂಡ ಕಾಂಪ್ರಿಹೆನ್ಷನ್ ಕ್ವಶನನ್ನು ಅಟೆಂಡ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಸ್ಟ್ಯಾಟಿಕ್ಸ್ಗೆ ಇಂಪಾರ್ಟೆನ್ಸನ್ನು ಕೊಡಿ. ಡೈಲಿ ಸಾಕಷ್ಟು ರಿವಿಷನನ್ನು ಮಾಡಿ. ಎಕನಾಮಿಕ್ಸ್ ಮತ್ತು ಪೊಲಿಟಿ ಇದನ್ನು ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನೀವು ಅದು ಯಾವುದೇ ಕ್ವಶನ್ ಇದ್ರೂ ಎಷ್ಟೇ ಕಷ್ಟವಾಗಿ ಕೊಟ್ಟರು ಬೇಸಿಕ್ ಇದ್ರ ಮೇಲೆ ಕೊಡ್ತಾರೆ. ಹಾಗೆ ಈ ಕಾನ್ಸೆಪ್ಟ್ಗಳು ತುಂಬಾ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಎಕನಾಮಿಕ್, ಜಿಯೋ ಮತ್ತು ಪೊಲಿಟಿ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ತುಂಬಾ ಪಾಸಿಟಿವ್ ಆಗಿರಿ. ಈ ಟೈಮಲ್ಲಿ ನೀವು ತುಂಬ ಪಾಸಿಟಿವ್ ಆಗಿರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಅಂತೂ ಬೇಡವೇ ಬೇಡ. ನೀವು ಓದ್ತಾ ಇದ್ದಂಗೆ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಇರುತ್ತೆ, ಬಟ್ ಇನ್ನೂ ಹೆಚ್ಚಿಂದು ಓದಬೇಕು ಅಂತ ಅಂದ್ಕೊಂಡು ಇನ್ನೂ ರೆಗ್ಯುಲರ್ ಆಗಿ ಚೆನ್ನಾಗಿ ಓದಿ. ನಿಮ್ಮ ಫ್ರೆಂಡ್ಸ್ಗಳು CSATಲ್ಲಿ ಚೆನ್ನಾಗಿದ್ದರೆ ಅವ್ರ ಹತ್ರ ಹೆಲ್ಪನ್ನು ತಗೊಳ್ಳಿ. ಕೆಲವೊಬ್ಬರು CSATಲ್ಲಿ GS ಅಲ್ಲಿ ಚೆನ್ನಾಗಿರ್ತಾರೆ, CSATಲ್ಲಿ ಹಾಗೆ ಅವರು ನಾನು ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ, ಎಕ್ಸಾಮ್ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ, ಬಟ್ ಇಲ್ಲಿ ಪ್ರಾಕ್ಟೀಸ್ ಮಾಡಲ್ಲ. ಇಲ್ಲಿ ಪ್ರಾಕ್ಟೀಸ್ ಮಾಡದೆ ಹೋದರೆ ಎಕ್ಸಾಮ್ ಹಾಲಲ್ಲಿ ಡೆಫಿನೆಟ್ಲಿ ಆಗಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಅವ್ರ ಹತ್ರ ಹೆಲ್ಪನ್ನು ತಗೊಳ್ಳಿ. ಹೆಲ್ಪ್ ತಗೊಳ್ಳೋದ್ರಿಂದ ಯಾವುದೇ ತಪ್ಪಂತೂ ಖಂಡಿತ ಇಲ್ಲ. ನೀವು ಇಲ್ಲಿ ಎಕ್ಸಾಮ್ ದಾರಿಗೆ ನೀವು ರೀಚ್ ಆಗಬೇಕು. ನಿಮ್ಮ ಗೋಲ್ ಏನು, ನಿಮ್ಮ ಡೆಸ್ಟಿನೇಷನ್ ಏನು, ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಸೊ ಇಲ್ಲಿ ಸಾಕಷ್ಟು ಜನ ನಿಮಗೆ ಸಿಗ್ತಾರೆ, ಅವರೆಲ್ಲರ ಹೆಲ್ಪ್ ತಗೊಂಡು ನೀವು ತಲುಪಿ ನಿಮ್ಮ ಗುರಿಯನ್ನು ಅಂತ ನಾನು ಹೇಳ್ತೀನಿ. ಹಾಗೆ ಸ್ಟ್ಯಾಟಿಕ್ ರಿಲೇಟೆಡ್ ಲೈಕ್ ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್, ರಾಮ್ಸರ್ ಸೈಟ್, ಈ ರೀತಿ ಹಿಸ್ಟ್ರಿ ಆಥರ್ಗಳು ಯಾರ್ಯಾರು ಬರೆದಿದ್ದಾರೆ ಬುಕ್ಸ್ಗಳು, ಈ ರೀತಿ ಎಲ್ಲ ಸಾಕಷ್ಟು ಮಾಡುವಂಥದ್ದು ಇರುತ್ತಲ್ವ. ಸೊ ಇದನ್ನೆಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ. ಡೈಲಿ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ಸೊ ಡೈಲಿ ಸ್ವಲ್ಪ ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಬೋದು ಸರಿಯಾಗಿರೋದನ್ನು. ಮತ್ತು ನ್ಯೂಸ್ ಪೇಪರನ್ನು ಯಾವುದೇ ಕಾರಣಕ್ಕೂ ಓದೋದನ್ನು ನಿಲ್ಲಿಸಬೇಡಿ. ಎಕ್ಸಾಮ್ಗೆ ಇನ್ನು 15 to 20 ಡೇಸ್ ಇದೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅನ್ನೋ ಹಾಗೆ ನಿಲ್ಲಿಸಿ, ಅಲ್ಲಿವರೆಗೂ ಖಂಡಿತವಾಗಿಯೂ ನಿಲ್ಲಿಸಬೇಡಿ. ಹಾಗೆಯೇ ಪ್ರಾಪರಾಗಿ ನಿದ್ದೆಯನ್ನು ಮಾಡಿ. ನೀವು ನಿದ್ದೆ ಚೆನ್ನಾಗಾದರೆ
ನೆಕ್ಸ್ಟ್ ದಿನ ಚೆನ್ನಾಗಿ ಓದ್ಬೋದು. ಮತ್ತು ಯಾವುದಾದ್ರೂ ಕೋಚಿಂಗ್ ಸೆಂಟರ್ನ ಇತ್ತೀಚೆಗೆ ನಡೀತಾ ಇರುತ್ತಲ್ವ, ಸೊ ಎಲ್ಲನೂ ಕವರ್ ಆಗಿರಬೇಕು. ಸೊ ಕರೆಂಟ್ ಅಫೇರ್ಸ್ ಅಂದರೆ ಫುಲ್ ಲೆಂತ್ ಟೆಸ್ಟನ್ನು ಸಾಲ್ವ್ ಮಾಡಿ. ಸೊ ಇದು ಈಸಿಯಾಗಿ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಸೊ ಫುಲ್ ಲೆಂತ್ ಟೆಸ್ಟನ್ನು ನೀವು ಸಾಲ್ವ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಕಾಂಪ್ಲಿಕೇಟ್ ಆಗಿದೆ, ಓವರಾಲ್ ಸ್ಕೋರನ್ನು ನೋಡಿ, ಎಷ್ಟು ತಗೊಳ್ತಾ ಇದ್ದಾರೆ, ನೀವು ಯಾವ ಥರ ಎಷ್ಟು ಕ್ವಶನನ್ನು ಅಟೆಂಡ್ ಮಾಡ್ತಿದ್ದೀರಾ, ಹಾಗೆ ಎಷ್ಟು ಸರಿ ಆಗ್ತಾ ಇದೆ, ಇನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಯಾವ ಪಾರ್ಟಲ್ಲಿ ನಿಮ್ಮದು ಕಮ್ಮಿ ಆಗ್ತಾ ಇದೆ, ಸೊ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನೆಲ್ಲ ಕೊಡಿ. ಸೊ ಈ ರೀತಿ ಎಲ್ಲ ಮಾಡಿದರೆ ನೀವು ಖಂಡಿತ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು ಕಷ್ಟ ಅಂತೂ ಅಲ್ವೇ ಅಲ್ಲ. ನಾನು ಸಾಕಷ್ಟು ಬಾರಿ ಈ ಎಕ್ಸಾಮನ್ನು ಕೊಟ್ಟಿದ್ದೀನಿ, ಹಾಗೆ ನಾನು ಇದೆಲ್ಲ ಫಾಲೋ ಮಾಡಿದಾಗ ನಾನು ಎಕ್ಸಾಮನ್ನು ಕ್ಲಿಯರ್ ಕೂಡ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ನನ್ನ ಅನುಭವದ ಕೆಲವೊಂದು ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.